ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ ಸಿಎನ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಧರ್ಮರಾಜ್ ಬಿಂದಲ್ಗಿ, ಕೆಆರ್ಎಸ್ ಪಾರ್ಟಿ ಹಾವೇರಿ ಜಿಲ್ಲಾಧ್ಯಕ್ಷ ಮಾತಾಡೋದು. ಇಂದು ನಾವು ಹಾವೇರಿಯ ಎಬಿ ಸರ್ಕಲ್ ಇದ್ದೇವೆ. ಇಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎದ್ದೇಳು ಕರ್ನಾಟಕ ಕೆಆರ್ಎಸ್ ಪಕ್ಷ ಶೇರುಬಾ ಎಂಬ ಅಭಿಯಾನ ಹಾವೇರಿಗೆ ಬಂದಿದೆ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹಾವೇರಿಗೆ ಆಗಮಿಸಿದಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿಯಾದಂತ ರಘುಪತಿ ಭಟ್ ಅವರಿಗೆ ಸ್ವಾಗತ. ಎರಡನೇದಾಗಿ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತ ಮಂಜುನಾಥ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ಇನ್ನೋರ್ವ ನಮ್ಮ ಪಕ್ಷದ ಹಿರಿಯರು ಮತ್ತು ಪಕ್ಷದ ಸಂಚಾಲಕರಾದಂತ ಬಿಜಿ ಕುಮಾರ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳಿಗೂ ಹಾಗೂ ಹಾವೇರಿ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಬಂದಂತ ರಾಣೆಬೆನ್ನೂರು ತಾಲೂಕಾಗಿರ್ಬೋದು, ಶಿಗ್ಗಾಂವ್ ತಾಲೂಕಾಗಿರ್ಬೋದು, ಸವಣೂರು, ಬ್ಯಾಡಗಿ, ಹಿರೇಕೆರೂರು ಎಲ್ಲ ತಾಲೂಕುಗಳಿಂದ ಬಂದಂತ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ರವಾನೆ ಮಾಡಿದಂತ ಧರ್ಮಣ್ಣ ಉಪ್ಪಾರವರು ಮತ್ತು ಚರಣ್ ಅವರಿಗೂ ಸ್ವಾಗತ ಕೋರುತ್ತಾ, ಈಗ ಮುಖ್ಯವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ರಘುಪತಿ ಭಟ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಹಾವೇರಿ ಜಿಲ್ಲಾಧ್ಯಕ್ಷರಾದ ಧರ್ಮರಾಜ್ ಅವರಿಗೆ. ಇವತ್ತು ಹಾವೇರಿ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷದ ಪದಾಧಿಕಾರಿಗಳು, ಸಕ್ರಿಯ ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗವಹಿಸಿರೋದು ತುಂಬಾ ಸಂತೋಷದ ವಿಷಯ. ಈ ಅಭಿಯಾನ ಈ ಹೆಸರೇ ಹೇಳ್ತಾ ಇರುವ ಹಾಗೆ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರು ಬಾ. ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರು ಬಾ. ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರು ಬಾ. ಯಾಕೆ ಸೇರ್ಬೇಕು, ಯಾಕೆ ಸೇರ್ಬೇಕು ಅಂತ ನಾವು ಇವತ್ತು ತಿಳಿಸೋದಕ್ಕೆ ಬಂದಿದ್ದೀವಿ. ಆದ್ರೆ ನಾವು ತಿಳಿಸೋ ಅಗತ್ಯನೂ ಇಲ್ಲ. ಕೆಆರ್ಎಸ್ ಪಕ್ಷ ಮಾಡ್ತಾ ಇರುವ ಕೆಲಸವನ್ನ ಎಲ್ಲಾ ಜನ ರಾಜ್ಯದಾದ್ಯಂತ, ಈಗ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಇಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ವಿ, ಪ್ರತಿಯೊಬ್ಬರಿಗೂ ಗೊತ್ತು ಕೆಆರ್ಎಸ್ ಪಕ್ಷ ಮಾಡ್ತಾ ಇರುವಂತಹ ಕೆಲಸ. ನಾವು ಮಾಡ್ತಾ ಇರುವಂತ ಕೆಲಸ ಸರಿ ಇದೆಯಾ ಅಂದ್ರೆ ಸರಿ ಇದೆ, ಚೆನ್ನಾಗಿದೆಯಾ ಅಂದ್ರೆ ಚೆನ್ನಾಗಿದೆ. ಮೆಂಬರ್ಶಿಪ್ ತಗೊಳ್ಳಿ ಅಣ್ಣ ಅಂದ ತಕ್ಷಣನೇ ಪಾಪ ಬೋನಿ ಆಗ್ಲಿಲ್ಲ, 100 ರೂಪಾಯಿ ಕೊಡ್ಬೇಕು ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ ಆಗಕ್ಕೆ. ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ ಆಗೋದಕ್ಕೆ ಎಷ್ಟು ಕೊಡ್ಬೇಕು? 100 ರೂಪಾಯಿ, ಕನಿಷ್ಠ 100 ರೂಪಾಯಿ ಕೊಡ್ಬೇಕು. ಫ್ರೀ ಮೆಂಬರ್ಶಿಪ್ ಅಲ್ಲ, ಮಿಸ್ ಕಾಲ್ ಮೆಂಬರ್ಶಿಪ್ ಇಲ್ಲ. ಇಲ್ಲಿ ಬೇರೆ ಪಕ್ಷಗಳು ಮಾಡೋ ತರ ಗಿಮಿಕ್ ಮೆಂಬರ್ಶಿಪ್ ನಾವು ಮಾಡಲ್ಲ. ಮಿಸ್ ಕಾಲ್ ಕೊಡೋದು, ಮೆಂಬರ್ ಆಗಿದೆ ಅಂತ ಹೇಳೋದು ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಅಂತ ಬಿಲ್ಡಪ್ ಕೊಡ್ಕೊಳ್ಳೋದು, ಇದಲ್ಲ ನಮ್ಮ ಪಕ್ಷ. ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ ತಗೋಬೇಕು ಅಂತ ಆದ್ರೆ 100 ರೂಪಾಯಿ ಕೊಡ್ಬೇಕು. ಯಾಕೆ ಕೊಡ್ಬೇಕು? ಯಾಕೆಂದ್ರೆ ನಮ್ಮ ಪಕ್ಷದ ಮೂಲ ಉದ್ದೇಶ ಇರುವುದೇನೆ ಜನಸಾಮಾನ್ಯರಿಂದಲೇ ಈ ಪಕ್ಷ ನಡಿಬೇಕು. ಜನಸಾಮಾನ್ಯರ ದುಡ್ಡಲ್ಲೇ ಈ ಪಕ್ಷ ನಡೆಸಬೇಕು. ಯಾರೋ ಒಬ್ಬ ರಾಜಕಾರಣಿನೋ, ಯಾರೋ ಒಬ್ಬ ಪುಡಾರಿನೋ, ಬಿಸ್ನೆಸ್ ಮ್ಯಾನೋ ಬಂದ್ಬಿಟ್ಟು ದುಡ್ಡು ಸುರಿದು ಬಿಟ್ಟು ಪಕ್ಷದಲ್ಲಿ ಜನರನ್ನ ಕರ್ಕೊಂಡ್ಬಂದು ಪಕ್ಷನ ಬೆಳೆಸಿ ಹೋಗಿ ಅಧಿಕಾರ ಹಿಡಿದು ದುಡ್ಡು ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಅಲ್ಲ ಇದು. ಜನ ಅರ್ಥ ಮಾಡ್ಕೋಬೇಕು. ನೀವು ಪ್ರತಿನಿತ್ಯ ಶ್ರಮ ಪಟ್ಟು ದುಡಿದಿರುವಂತಹ 100 ರೂಪಾಯಿಂದ ನಾವು ಪಕ್ಷ ಕಟ್ತಾ ಇರುವಂತದ್ದು, ನಿಮ್ಮ ಶ್ರಮದಿಂದ ನಾವು ಪಕ್ಷ ಕಟ್ತಾ ಇದ್ದೀವಿ. ನೀವು ಇದನ್ನ ಬೆಳೆಸಬೇಕಾಗಿರುವಂತವರು. ಜನರ ಮಾಲೀಕತ್ವದಲ್ಲೇ ನಡೀಬೇಕು ಅಂತ ಹೊರಟಿದ್ದೀವಿ. ಯಾರ
ಒಬ್ರು ಇಬ್ರು ಹಿಡಿತ ಪಡ್ಕೊಳ್ಳೋದಲ್ಲ. ಆದ ಕಾರಣ ನಾವು ಇವತ್ತು ಬಂದಿರುವಂತಹ ಉದ್ದೇಶ ತುಂಬಾ ಒಂದು ಮಹತ್ವದ ಉದ್ದೇಶ, ನಾಡು ಕಟ್ಟುವ ಉದ್ದೇಶ, ನಾಡಿನ ಅಭಿವೃದ್ಧಿ ಮಾಡುವಂತಹ ಉದ್ದೇಶ. ಗಿಮಿಕ್ ಮಾಡಕ್ ಬಂದಿಲ್ಲ ನಾವು. ಆದ್ರಿಂದ ನೀವುಗಳು ಕೂಡ ಬೇರೆ ಯಾವುದೋ ರಾಜಕೀಯ ಪಕ್ಷದವರು ನಮ್ಗೆ ಆತರ ಮೋಸ ಮಾಡಿದ್ರು, ಈ ತರ ಮೋಸ ಮಾಡಿದ್ರು ಅಂತ ಹೇಳ್ಕೊಂಡು ನಮ್ಮ ಪಕ್ಷಕ್ಕೂ ಸೇರದೆ ಇರಬೇಡಿ. ನಮ್ಮ ಪಕ್ಷ ನಿಜವಾದ ಬದಲಾವಣೆ ಮಾಡೋದಕ್ಕೆ ಬಂದಿದೆ, ಮಾಡ್ತಾ ಇದೆ, ಮಾಡಿ ತೋರಿಸ್ತಾ ಇದೀವಿ. ಮಾಡಿ ತೋರಿಸಿ ಬಂದು ಮೆಂಬರ್ಶಿಪ್ ಕೇಳ್ತಾ ಇದೀವಿ. ನಿಮ್ಗೆ ಇಂದಿರಾ ಮಾಡ್ತೀವಿ, ಚಂದ್ರ ತಗೊಂಡ್ ಬರ್ತೀವಿ ಅಂತ ಭರವಸೆ ಕೊಟ್ಟು ಮೆಂಬರ್ಶಿಪ್ ಆಗಿ ಅಂತ ಹೇಳ್ತಾ ಇಲ್ಲ. ಕೆಲಸ ಮಾಡಿ ತೋರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ನಾಡಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ ಹೇಳಿ ನಿಮ್ಗೆ ನಾವು ಪಕ್ಷಕ್ಕೆ ಬನ್ನಿ, ನೀವು ಬಲ ತುಂಬಿ ಅಂತ ಕೇಳ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನೀವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಸುತ್ತಮುತ್ತದಲ್ಲಿ ಏನೇನು ನಡೀತಾ ಇದೆ ನಿಮ್ಗೆ ಗೊತ್ತಿರಬಹುದು. ಪಾಕಿಸ್ತಾನದಲ್ಲಾಯ್ತು, ಬಾಂಗ್ಲಾದೇಶದಲ್ಲಾಯ್ತು, ಶ್ರೀಲಂಕಾದಲ್ಲಾಯ್ತು, ನೇಪಾಳದಲ್ಲಾಯ್ತು. ನಮ್ಮ ದೇಶದ ಸುತ್ತ ಇರುವಂತಹ ಎಲ್ಲಾ ದೇಶಗಳಲ್ಲೂ ಆಗೋಯ್ತು. ಏನು ದಂಗೆ, ಅರಾಜಕತೆ. ಯಾಕಾದ್ರೆ ಆಯ್ತು? ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳು ಮಾಡಿರುವಂತಹ ಭ್ರಷ್ಟಾಚಾರ, ಅನಾಚಾರ, ದುರಾಚಾರ, ದುರಾಡಳಿತದಿಂದ ಆಗಿದ್ದು. ಅಲ್ಲಿನ ಜನನೇ ದಂಗೆ ಎದ್ಬಿಟ್ಟು ಅವ್ರನ್ನೆಲ್ಲ ಓಡಿಸ್ಬಿಟ್ರು. ಇಲ್ಲೂ ಅದರ ಲಕ್ಷಣಗಳು ಕಾಣಿಸ್ತಾ ಇಲ್ವಾ ನಮ್ಗೆ? ಕಾಣಿಸ್ತಾ ಇಲ್ವಾ? ನಮಗೆ ಇಲ್ಲಿ ಯಾರ್ಯಾರೇ ಪಕ್ಷ ಸೇರಿದ್ದಾರೆ, ಇವತ್ತು ಪಕ್ಷ ಸೇರ್ಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇವರಿಗೆ ಆ ದೂರದೃಷ್ಟಿ ಇದೆ. ಅಲ್ಲಿರೋದು ಈಗಲೇ ಕಾಣಿಸ್ತಾ ಇದೆ ನಮ್ಗೆ. ಇದು ಆಗ್ಬಾರ್ದು ನಮ್ಮ ದೇಶದಲ್ಲಿ ಅನ್ನೋ ಕಾರಣಕ್ಕೆ ನಾವು ಪಕ್ಷ ಕಟ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ದೇಶಗಳಲ್ಲಿ ಆಗಿರುವಂತಹ ನಮ್ಮ ದೇಶದಲ್ಲಿ ಆಗ್ಬಾರ್ದು ಅಂತ ಅರಾಜಕತೆ ಅನ್ನೋ ಕಾರಣಕ್ಕೆ ನಾವು ಪಕ್ಷ ಕಟ್ತಾ ಇರುವಂತದ್ದು. ಈ ಬೇರೆ ಪಕ್ಷಗಳು ಮಾಡೋದ್ರ ಲೂಟಿ ಮಾಡಕ್ಕಲ್ಲ, ಪಕ್ಷನ ಹಾಳು ಮಾಡಕ್ಕಲ್ಲ, ದೇಶಭಕ್ತರು ಅಂತ ಹೇಳ್ಕೊಂಡು ದೇಶ ಲೂಟಿ ಮಾಡೋದಲ್ಲ. ಜನರನ್ನೆಲ್ಲ ಒಗ್ಗೂಡಿಸಿ ಬಂದ್ರಪ್ಪ ದೇಶ ಕಟ್ಟೋಣ ಅಂತ ಒಳ್ಳೆಯ ದೇಶಭಕ್ತಿ, ನಿಜವಾದ ದೇಶಭಕ್ತಿ. ಜನರ ಹತ್ರ ಎಲ್ಲ ಮುಚ್ಚಿಡೋದು, ಅವರವರೇ ರೂಮ್ಗಳಲ್ಲಿ 4 ಗೋಡೆಗಳ ಮಧ್ಯೆ ಡೀಲ್ ಮಾಡ್ಕೊಳ್ಳೋದು, ನೀವು ಇದನ್ನ ಪಾಲನೆ ಮಾಡಬೇಕು ಅಂತ ಕಾನೂನು ಮಾಡ್ಬಿಡೋದು. ಇದ ಪ್ರಜಾಪ್ರಭುತ್ವ ಅಂದ್ರೆ? ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲಾರನ್ನೂ ಒಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಂದ್ರಪ್ಪ ನೀವು ಎಲ್ಲ ಸೇರಿ ಮಾಡೋಣ ಅಂತ ಹೇಳುವಂಥದ್ದು. ಅದು ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಟಿಆರ್ಎಸ್ ಪಕ್ಷ ಸೇರು ಬಾ. ಅದರ ಉದ್ದೇಶ. ದಯವಿಟ್ಟು ಹಾವೇರಿ ಜಿಲ್ಲೆಯ ನಾಗರಿಕರು, ನಿಮಗೆ ಈಗಾಗಲೇ ಕೆಆರ್ಎಸ್ ಪಕ್ಷದ ಬಗ್ಗೆ ಎಲ್ಲ ಗೊತ್ತಿದೆ. ಶಿಗ್ಗಾವಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ಈಗ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆ ವಿಚಾರ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾವ ರೀತಿ ನಾವಲ್ಲಿ ಸಂಚಲನ ಮೂಡ್ತೀವಿ ಅಂತ ಜನ ಬೆಚ್ಚೆತ್ತಿದ್ರು. ಏನಪ್ಪ ಈ ತರ ರಾಜಕಾರಣ ಮಾಡ್ಬೋದಾ? ದುಡ್ಡಿಲ್ದೇನೆ ಈ ತರ ರಾಜಕಾರಣ ಮಾಡ್ಬೋದಾ? ಶಾಕ್ ಆಗ್ಬಿಟ್ಟಿದ್ರು ಜನ. ಆದ್ರೆ ಕೊನೆಗೆ ದುಡ್ಡೇ ಗೆದ್ಬಿಡ್ತು, ಅದು ಬೇರೆ ವಿಚಾರ. ನಾವೇನು ಅದರಿಂದಾಗಿ ಹಿಂದಕ್ಕೆ ಹೋಗಿಲ್ಲ, ಹಿಂದಕ್ಕೆ ಹೋಗೋದು ಇಲ್ಲ. ಮುಂದೆನೆ ಇನ್ನೂ ನಾವು 12 ಹೆಜ್ಜೆ ಜಾಸ್ತಿ ಮುಂದಕ್ಕೆ ಹೋಗಿದ್ದೀವಿ. ಅವತ್ತಿನಕ್ಕಿಂತ ತುಂಬಾ ಜನ ಪಕ್ಷ ಸೇರಿದ್ದಾರೆ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮಗೆ ಅರ್ಥ ಆಗಿದೆ, ಇವರನ್ನ ಬಗ್ಗು ಬಡಿಬೇಕು ಅಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಆಗ್ಬೇಕು. ನಮ್ಮ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂದ್ರೆ ಯಾರು ಬೆಂಬಲಿಸಬೇಕು? ಸಾರ್ವಜನಿಕರು, ಜನರು, ಕನ್ನಡಿಗರು. ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರು ಬಾ. ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರು ಬಾ. ಬಂದು ನೀವೆಲ್ಲ ಸೇರ್ಬೇಕು. ಕನಿಷ್ಠ ಪಕ್ಷ ನಿಮಗೆ 100 ರೂಪಾಯಿ ಕೊಡೋದಕ್ಕೂ ಕಷ್ಟ ಆದ್ರೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಆ ಗ್ರೂಪ್ಗೂ ನೀವು ಸೇರ್ಕೊಂಡು ನಮ್ಮ ಪಕ್ಷದ ಕೆಲಸಗಳನ್ನ ನೀವು ಅಲ್ಲಿ ತಿಳ್ಕೊಂಡು ಬೇರೆಯವರಿಗೆ ಅದನ್ನ ಹಂಚಿ ಆ ಮೂಲಕ ನೀವು ಪಕ್ಷನ ಬೆಂಬಲಿಸಬಹುದು. ಅಥವಾ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20, 50, 100, 1000 ಈ ತರ ದೇಣಿಗೆ ಕೊಟ್ಟು ನೀವು ಬೆಂಬಲಿಸಬಹುದು.
ಎಲ್ಲಾ ರೀತಿಯಲ್ಲಿ ಕೂಡ ಜನ ಬೆಂಬಲ ಕೊಟ್ರೆ ಮಾತ್ರ ನಾವು ಈ ನಮ್ಮ ರಾಜ್ಯ ಮತ್ತೆ ನಾಡು ಮತ್ತೆ ದೇಶವನ್ನ ಸುಭಿಕ್ಷಗೊಳಿಸುವ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ಬಹುದು. ಇಲ್ಲ ಅಂದ್ರೆ ಇರುವಂತಹ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಿಡ್ಕೊಂಡು ನಮ್ಮ ಮನೆಯ ಒಳಗಡೆ ತಿಜೋರಿಲಿರುವಂತ ದುಡ್ಡನ್ನು ಕೂಡ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲರೂ ಈ ವಿಚಾರನ ಅರಿತುಕೊಂಡು ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಹಾವೇರಿ ಜಿಲ್ಲೆಯ ವೀರ ಸೈನಿಕರಿಗೆ ನಮಸ್ಕಾರ. ಇದುವರೆಗೂ ಹಾವೇರಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ರಘುಪತಿ ಭಟ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ಮುಂದಿನದಾಗಿ ಈ ಕಾರ್ಯಕ್ರಮದ ಉಪಾಧ್ಯಕ್ಷರು ಒಂದೆರಡು ಮಾತುಗಳಾಡಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ತೀವಿ. ಹಾವೇರಿ ಜಿಲ್ಲೆಯ ಎಲ್ಲ ನಾಗರಿಕರೇ ಹಾಗೂ ನಮ್ಮ ಪಕ್ಷದ ರಾಜ್ಯ ಮತ್ತು ಹಾವೇರಿ ಜಿಲ್ಲೆಯ ಎಲ್ಲ ಮುಖಂಡರು, ಪದಾಧಿಕಾರಿಗಳೇ, ಕಳೆದ 40-50 ವರ್ಷಗಳಿಂದ ಈ ರಾಜ್ಯವನ್ನ ಆಡಳಿತ ಮಾಡಿದಂತ ಜೆಸಿಬಿ ಪಕ್ಷಗಳು, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಇಡೀ ನಾಡಿನ ಜನರನ್ನ ಸ್ವಾವಲಂಬಿಯಿಂದ, ಸ್ವಾಭಿಮಾನದಿಂದ ಬದುಕಕ್ಕೆ ಅವಕಾಶ ಕೊಡದಲೇ ಗುಲಾಮಗಿರಿಯ ಸಂತತಿಗೆ ತಗೊಂಡೋಗಿದ್ದಾರೆ. ಧರ್ಮದ ಗುಲಾಮಗಿರಿ, ಜಾತಿಯ ಗುಲಾಮಗಿರಿ, ಅಧಿಕಾರದ ಗುಲಾಮಗಿರಿ, ಪಕ್ಷದ ನಾಯಕರುಗಳ ಚೇಲಗಳಾಗಿ ಗುಲಾಮಗಿರಿಯಾಗಿ ತಾವು ನಾಡ ಪ್ರೇಮಿ ಅನ್ನೋದನ್ನೇ ಮರೆತು ಅವರ ಹಿಂಬಾಲಕರಾಗಿ ಇವತ್ತು ಮಾಡ್ತಾ ಈ ನಾಡಿನ ಜನರನ್ನ ಒಂದು ರೀತಿಯಲ್ಲಿ ಬೆನ್ನಿಲ್ಲದ ಮೂಳೆಯಂತಾಗಿ ನಾಡಿನ ಬಗ್ಗೆ ಚಿಂತೆ ಮಾಡದಲೇ ನಮ್ಮ ನಗರದ ಪಟ್ಟಣದ ನಮ್ಮ ಸುತ್ತಮುತ್ತಲ ನಾಗರಿಕರ ಸಂಕಷ್ಟಗಳನ್ನು ಅವರಿಗೆ ಅರ್ಥ ಮಾಡ್ಕೊಳಕ್ಕಾಗ್ದಲೇ ಕೇವಲ ಜಾತಿ ಹೆಸರಿನಲ್ಲಿ ಮಾಡ್ತಾ, ಗುಂಪುಗಾರಿಕೆ ಮಾಡ್ತಾ ಇವತ್ತು ಜನರಿಗೆ ಬೇರೆ ರೀತಿ ಆಲೋಚನೆ ಮಾಡದೇ ಇರೋದಂಗೆ ನಮ್ಮನ್ನ ನಮ್ಮ ಬುದ್ಧಿಯನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ವಿದ್ಯೆ ಇದೆ ಎಲ್ಲರಿಗೂ, ಆದ್ರೆ ಆಲೋಚನೆ ಮಾಡುವಂತ ದಿಕ್ಕಿದೆಯಲ್ಲ ಅದನ್ನ ಇವತ್ತು ಜನ ಎಲ್ಲ ಧರ್ಮಕ್ಕೆ, ಜಾತಿಗೆ ಹಣ ಇಟ್ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಈ ಎಲ್ಲ ವಿದ್ಯಾವಂತರಿಗೆ, ನಾಡಿನ ಪ್ರೇಮಿಗಳಿಗೆ ಇವತ್ತು ಕರೆ ಕೊಡ್ತಾ ಇದೀವಿ. ಇವತ್ತು ಕೆಆರ್ಎಸ್ ಪಕ್ಷ ಏನು ಒಂದು ಉತ್ತಮ ನಾಡನ್ನು ನಿರ್ಮಾಣ ಮಾಡಕ್ಕೆ ಹೊರಟಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಳೆದ 6 ವರ್ಷಗಳಿಂದ ನಾವು ಈ ಪ್ರಯತ್ನ ಪಟ್ಟು ಬಹಳಷ್ಟು ದೂರ ಬೆಳೆದಿದ್ದೀವಿ. ನಾಡಿನ ಜನ ಇವತ್ತನ್ನೆಲ್ಲ ನಮ್ಮನ್ನ ಅರಿಸಿ ದಿನೇ ನಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಾವು ಈಗಾಗಲೇ 60,000ಕ್ಕೂ ಹೆಚ್ಚು ಸದಸ್ಯರನ್ನ ನಾವು ಹೊಂದಿದ್ದೀವಿ. ಕನಿಷ್ಠ 100 ರೂಪಾಯಿ ಕೊಟ್ಟು 60,000 ಜನಕ್ಕೂ ಹೆಚ್ಚು ಜನ ನಮ್ಮ ಪಕ್ಷದ ಸದಸ್ಯರಾಗಿದ್ದಾರೆ. ಇದರ ಸದಸ್ಯತ್ವ ಅಭಿಯಾನವಾಗಿ 6ನೇ ತಾರೀಕಿನಿಂದ ಕೆಆರ್ಎಸ್ ಪಕ್ಷ ಪ್ರಮುಖವಾಗಿ 3 ತಂಡಗಳನ್ನ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರವಾಸ ಮಾಡ್ತಾ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ನಾವು ಹಾವೇರಿ ಜಿಲ್ಲೆಯ ಸಂಗಪ್ಪ ಸಂಗೂರ್ ಕರಿಯಪ್ಪರವರ ವೃತ್ತದಲ್ಲಿ ನಿಂತ್ಕೊಂಡು ಅವರ ಮುಂದೆ, ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ಅವ್ರನ್ನ ಅದಕ್ಕಾಗಿ ನಾಡಿಗೆ ದೇಶಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ, ದೇಹತ್ಯಾಗನ ಮಾಡಿದಂತವ್ರು. ಆದ್ರೆ ಇವತ್ತು ಅಂತ ಯಾವುದೇ ಆಲೋಚನೆಗಳು ಇಲ್ಲದಂತ ಜನನನ್ನು ನಾವು ಸೃಷ್ಟಿ ಆಗ್ತಾ ಇರೋದು ನಮಗೆ ಇದಕ್ಕೂ ದುರಂತ ಆಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಾವೇನು ಕೈಗೊಂಡಿದ್ದೀವಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕೆ, ಹಾಗೆ ಹಾವೇರಿ ಲಂಚ ಮುಕ್ತ ಕರ್ನಾಟಕ ಆಗ್ಬೇಕು ಅನ್ನುವಂತ ಎಲ್ಲ ಹಾವೇರಿ ಜಿಲ್ಲೆಯ ನಾಗರಿಕರು ನಮ್ಮ ಪಕ್ಷದ ಕನಿಷ್ಠ 100 ರೂಪಾಯಿಯನ್ನ ಪಕ್ಷದ ಅಕೌಂಟ್ಗೆ, ನೇರವಾಗಿ ಪಕ್ಷದ ಅಕೌಂಟಿಗೆ ನೀವು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಸದಸ್ಯತ್ವ ಪಡ್ಕೊಳ್ಳಿ. ಹಾಗೆ ನಿಮಗೆಲ್ಲ ಬಹಳಷ್ಟು ಆ ದೇವರು ಆರ್ಥಿಕ ಶಕ್ತಿಯನ್ನ ಕೊಟ್ಟಿದ್ದಾನೆ. ಆ ಮೂಲಕ ನೀವು ಪಕ್ಷಕ್ಕೆ ದೇಣಿಗೆಯನ್ನು ಕೊಡಿ. ಯಾಕೆ ನಾವು ದೇಣಿಗೆ ಕೇಳ್ತಾ ಇದೀವಿ ಅಂತಂದ್ರೆ, ಇವತ್ತಿನವರೆಗೂ ಕರ್ನಾಟಕ ಅಲ್ಲ, ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷ ತಾನು ದೇಣಿಗೆ ಪಡೆದಂತ ಹಣವನ್ನ ಪ್ರತಿ ತಿಂಗಳು ಸಾರ್ವಜನಿಕರ ಮುಂದೆ ಇಟ್ಟಿರುವಂತ ಉದಾಹರಣೆನೇ ಇಲ್ಲ. ಆದ್ರೆ ಕೆಆರ್ಎಸ್ ಪಕ್ಷ ಪ್ರತಿ ತಿಂಗಳು ಪಕ್ಷಕ್ಕೆ ಎಷ್ಟು ದೇಣಿಗೆ ಬಂತು, ಎಷ್ಟು ಖರ್ಚು ಮಾಡಿದ್ವಿ ಅನ್ನುವಂಥದ್ದನ್ನ ಪ್ರತಿದಿನ ಸಾರ್ವಜನಿಕರ ಮುಂದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನ ಲೆಕ್ಕವನ್ನ ಕೊಡ್ತಾನೆ ಬಂದಿದ್ದೀವಿ. ಹಾಗಾಗಿ ಯಾರೆಲ್ಲ ದೇಣಿಗೆ ಕೊಡ್ತಾ ಇದ್ದೀರಾ, ಇದು
ನಿಜವಾದ ನಾಡಿನ ಸೇವೆಗಾಗಿ ನೀವು ಕೊಡ್ತಾ ಇದ್ದೀರಾ ಅನ್ನೋಂತ ಭಾವಿಸ್ಕೊಂಡು ನಮ್ಮ ಪಕ್ಷಕ್ಕೆ ದೇಣಿಗೆ ಕೊಡಿ. ಅದರ ಖರ್ಚು ವೆಚ್ಚಗಳನ್ನ ನಾವು ಪ್ರತಿ ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಖರ್ಚು ಕೂಡ ಒಂದು ಸದ್ಬಳಕೆ ನಾಡು ಕಟ್ಟೋದಕ್ಕೆ ಸೇವೆಗಾಗಿ ಖರ್ಚಾಗುತ್ತೆ ಅನ್ನೋದನ್ನ ಮನಗಂಡು ನಾವು ದೇಣಿಗೆ ಕೊಡಿ ಅಂತೇಳಿ ನಾನು ಈ ಮೂಲಕ ಕೇಳ್ತೀನಿ. ಹಾಗೆ ಯಾರಿಗೆ ತೀರಾ ಹಣಕಾಸಿನ ಸಂಕಷ್ಟ ಇದೆ ಅನ್ನೋಂಥವ್ರು ನಮ್ಮ ಪಕ್ಷದ ಹಾವೇರಿ KRS ಅಭಿಮಾನಿಗಳ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಕನಿಷ್ಠ ನಿಮ್ಮ ವಾಟ್ಸ್ಆಪ್ ನಲ್ಲಿ ಅದನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನಮ್ಮ ವಾಟ್ಸ್ಆಪ್ ಅನ್ನು ಸೇರ್ಕೊಳ್ಳೋದು ನಮ್ಮ ಪಕ್ಷದ ಕಾರ್ಯಚಟುವಟಿಕೆಗಳನ್ನ ನಾವು ನಿರಂತರವಾಗಿ ನೋಡ್ತಾ ನಮ್ಮ ಜೊತೆಯಲ್ಲಿ ನಿಲ್ಬೇಕು ಅಂತ ನಾವು ಅದನ್ನ ಕೇಳ್ಕೊಳ್ತಾ ಇದೀವಿ. ಹಾಗಾಗಿ ಅಂತಿಮವಾಗಿ ನಾವು ಇವತ್ತು ಆ ಚಾಲನೆಯನ್ನ ಕೊಡ್ತಾ ಇದೀವಿ. ನಮ್ಮ ಹಾವೇರಿ ಜಿಲ್ಲೆಯ ಮತ್ತು ಕಾರ್ಯಕರ್ತರು ಸಂಗಪ್ಪ ಕರಿಯಪ್ಪ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಾವು ಇವತ್ತು ಚಾಲನೆ ಕೊಡ್ತಾ ಇದೀವಿ. ಎಲ್ಲ ಹಾವೇರಿ ನಾಗರಿಕರು ಸಹಕರಿಸಬೇಕು, ನಮ್ಮ ಜೊತೆಯಲ್ಲಿ ಬೆನ್ನೆಲ್ಲಿ ಬಂದು ನಿಲ್ತಾ ನಮ್ಮ ಶಕ್ತಿ ಇನ್ನೂ ಹೆಚ್ಚು ಶಕ್ತಿ ಬರೋ ರೀತಿಯಲ್ಲಿ ಮಾಡ್ತಾ ಆದಷ್ಟು ಬೇಗನೆ ನೀವೆಲ್ಲ ಎಷ್ಟು ಬೇಗ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಬರ್ತೀರಾ ಅಷ್ಟು ಬೇಗ ಇವತ್ತು ಈ ನಾಡನ್ನ ನಾವು ಭ್ರಷ್ಟರಿಂದ ಮುಕ್ತಗೊಳಿಸಬಹುದು. ದಯವಿಟ್ಟು ಸಹಕರಿಸಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಮಾಲಾರ್ಪಣೆ ಮೂಲಕ ನಮ್ಮ ಪಕ್ಷದ ಚಾಲನೆ ಈಗ ಮುಂದುವರಿ ಸದಸ್ಯತ್ವ ಅಭಿಯಾನದ ಚಾಲನೆ. ಇದುವರೆಗೂ ಹಾವೇರಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದಂತ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಸರ್ಗೆ ಧನ್ಯವಾದಗಳು. ಈಗ ಸಂಗೋಡು ಕರಿಯಪ್ಪನವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಾಲನೆ ಕೊಡೋಣ. ದಯವಿಟ್ಟು ಎಲ್ಲರೂ ಆ ವೃತ್ತದಲ್ಲಿ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. కదా ಎಲ್ಲರಿಗೂ ನಮಸ್ಕಾರ. ಇದು KRS ಪಕ್ಷದ ಹೆಬ್ಬಾಳು ಬರಡುವ KRS ಪಕ್ಷ ಪ್ರಾರಂಭವಾಗಿದೆ. ಹಾವೇರಿಯ ಬಂಧುಗಳು KRS ಪಕ್ಷ ಸೇರಬೇಕು, ಏನಕ್ಕೋಸ್ಕರ ಸೇರಬೇಕು ಅಂತ ವಿಶ್ವಗೌರವದ ರಾಜ್ಯ ಮುಖಂಡರು ಮಾತಾಡಿದ್ದಾರೆ. ಒಂದು KRS ಪಕ್ಷ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಬರ್ತಾ ಇದೆ. ಇದೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ತಾಲೂಕಾಫೀಸ್ಗೆ ಹೋಗಿ ರಸ್ತೆಯಲ್ಲಿ ಕೆಲಸ ಆಗೋದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ನೋಡ್ಕೊಳ್ಳಿ. ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಲಂಚ, ಒಂದು ತಾಲೂಕಾಫೀಸ್ಗೆ ಹೋಗಿ ನಾಲ್ಕೇರಿಗೆ ಹೋಗಿ, ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ. ಅದಕ್ಕೋಸ್ಕರವೇ ಕರ್ನಾಟಕ ರಾಜ್ಯ ವರ್ಷ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದಂತ ಜನಗಳಿಗೆ ಯಾವುದೇ ರೀತಿ ಲಂಚ ಇಲ್ಲಂಗೆ ಕೆಲಸ ಮಾಡ್ಕೊಂಡು ಹೋಗಿ ತಾಲೂಕು ಇರ್ಬೋದು, ಕನ್ನಡ ಇಲಾಖೆ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲು, ಗ್ರಾಮ ಪಂಚಾಯತ್ಗಳು
ಇದು ನಿಲ್ಬೇಕು ಅಂತೇಳಿ KRS ಪಕ್ಷ ಹೋರಾಟ ಮಾಡ್ಕೊಂಡ್ಬರ್ತಾರೆ. ಇವತ್ತು ರಾಜ್ಯದಲ್ಲಿ KRS ಪಕ್ಷ ಎಷ್ಟೋ ಶಾಲಾ ಕಚೇರಿಗಳಲ್ಲಿ ಲಂಚವನ್ನು ಮುಟ್ಟೋದಿಲ್ಲ. ಅದಕ್ಕೋಸ್ಕರ ನೀವು ಮನೆಗೆ ನಮಗೆಲ್ಲ ಭಾಳ ಹೆಲ್ಪ್ ಆಗ್ತದೆ. ಅಲ್ಲ ಅಕ್ಕ ಇವ್ರು ಇದ್ದಾರೆ ಗಾಡಿಯವ್ರಿಗೆ ಎಷ್ಟು ಪ್ರಾಬ್ಲಮ್ ಐತ್ರಿ RTO ಅವ್ರಿಗೆ ಕೊಡ್ಬೇಕು. ವಾಟ್ಸಪ್ ಕ್ಯಾಮ್ರಾ ಇದ್ರಲ್ಲಿ ನಾವು ನಿಮ್ಗೆ ಎಷ್ಟು ಬೆಂಬಲಿಸಿ ನಾವು ನೀವು ಸಪೋರ್ಟ್ ತಗೊಳ್ಳಿ. ಯಾಕಂದ್ರೆ ನೀವೆಲ್ಲ ಆರ್ ಟಿ ಆಫೀಸ್ನವ್ರು ಲಂಚ ಕೊಡ್ತಾ ಇರ್ತೀರಾ, ಒಂದು ಎಸ್ಟಿ ಮಾಡ್ಸೋರು ಲಂಚ ಕೊಡ್ತಾ ಇರ್ತೀರಾ. ಬನ್ನಿ ನೀವು KRS ಪಕ್ಷ ಮೆಂಬರ್ ಆಗಿ ಸದಸ್ಯರಾದ್ರೆ ಒಂದು ಆರ್ ಟಿ ಆಫೀಸ್ಗೆ ನೀವು ಟೀ ಶರ್ಟ್ ಹಾಕೊಂಡು ಹೋದ್ರೆ ಯಾವುದೇ ರೀತಿ ನಿಮ್ಗೆ ₹1 ಲಂಚ ಇಲ್ಲಂಗೆ ಸರ್ಕಾರಿ ಫೀಸ್ ಏನಿದೆ ಅದನ್ನ ತಗೊಂಡು ನಿಮ್ಗೆ ಎಸ್ಟಿ ಮಾಡ್ಕೊಡ್ತಾರೆ. ನೀವು ಎಸ್ಟಿ ಮಾಡ್ಕೊಂಡು ಲಂಚ ಕೊಡ್ತಾ ಇದ್ರಿಲ್ಲ, ಅದನ್ನ ನಿಲ್ಬೇಕಾದ್ರೆ ನಮ್ ಜೊತೆ ಸೇರಿ ಒಂದು ಲೋಡ್ ಹಾಕೊಂಡು ಹೋಗ್ತಾ ಇರ್ತೀರಾ, ರಸ್ತೆಯಲ್ಲಿ ಆಟೋ ಹಿಡಿತಾರೆ, ಪೊಲೀಸರು ಹಿಡಿತಾರೆ, ಆದ್ರೂ ಲಂಚ ಕೊಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ದಯವಿಟ್ಟು ಬರ್ಬೇಕು ನೀವೆಲ್ಲ ಮುಂದೆ ಆಟೋ ಚಾಲಕರು ಲಂಚ ಕೊಟ್ಕೊಂಡು ಸಾಲ ಕಳೀತಾ ಇದ್ದೀರಾ. ದಯವಿಟ್ಟು ನೀವೆಲ್ಲ ಬರಬೇಕು. ದಯವಿಟ್ಟು ನೀವೆಲ್ಲ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಹಾವೇರಿ ನೀವು ನಿಮ್ಮ ಮೊಬೈಲ್ ಇಲ್ವಾ? ಆಯ್ತು. ದಯವಿಟ್ಟು ಆಟ ಚಾಲಕರು, ಆಟ ಮಾಲೀಕರು ದಯವಿಟ್ಟು ನೀವೆಲ್ಲ ದಯವಿಟ್ಟು ಆಗಲಿ KRS ಸೈನಿಕರು ದಯವಿಟ್ಟು ಸದಸ್ಯತ್ವ ಅಭಿಯಾನ ಮತ್ತು ವಾಟ್ಸಪ್ ಗ್ರೂಪ್ಗೆ ಆಟೋ ಚಾಲಕರನ್ನೆಲ್ಲ ಸೇರಿಸಿ ಆಟೋ ಚಾಲಕರು ಮಾಲೀಕರನ್ನ ವಾಟ್ಸಪ್ ಗ್ರೂಪ್ಗೆ ಸದಸ್ಯತ್ವ ಮಾಡಿ. ಏಕೆಂದ್ರೆ ಆಟೋ ಚಾಲಕರುಗಳೆಲ್ಲ FC ಮಾಡಿಸ್ಬೇಕಾದ್ರೆ ಆರ್ ಟಿ ಆಫೀಸ್ಗೆ ಹೋಗಿ ವರ್ಷಕ್ಕೊಂದ್ಸಲ ಲಂಚ ಕೊಡ್ತಾ ಇರ್ತಾರೆ, ಅವೆಲ್ಲ ನಿಲ್ಬೇಕು. ದಯವಿಟ್ಟು ಏನ್ ಮಾಡ್ತಾರ ಕೊಡಂಗಿಲ್ಲ. ಕಾಲೇಜ್ಗೆ ಹೋಗುವಂತ ಯುವಕರು ಯುವತಿಯರು ದಯವಿಟ್ಟು KRS ಪಕ್ಷದ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಸೇರ್ಕೊಳ್ಳಿ. ಮೆಂಬರ್ಶಿಪ್ ಅದು ವಾಟ್ಸ್ಆಪ್ ಗ್ರೂಪ್ ಬೇರೆ ಇದೆ ಮಾಡಿ. ದಯವಿಟ್ಟು KRS ಪಕ್ಷ ಸಹಯೋಗ ತಗೊಳ್ಳಿ. ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಲ್ಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಅನುಕೂಲ ಬರಬೇಕು, ಒಳ್ಳೆ ಸ್ಕೂಲ್ ಸೇರ್ಬೇಕು, ವಯಸ್ಸಾದವ್ರಿಗೆ ಒಳ್ಳೆ ಶಿಕ್ಷಣ ಬರಬೇಕು, ಒಳ್ಳೆ ಆಸ್ಪತ್ರೆ ಚಿಕಿತ್ಸೆ ಸಿಗ್ಬೇಕು ಅಂದ್ರೆ KRS ಪಕ್ಷ ಜೊತೆಗೆ ನಿರ್ಧರಿಸಬೇಕು. ಇವೆಲ್ಲ ಆಟ ಓಡಿಸೋರು ಅಷ್ಟೇ. ಯಾಕಂದ್ರೆ ಆಟ ಓಡಿಸೋರು ನೀವು ಅಷ್ಟೇ. ಯಾಕಂದ್ರೆ ಎಷ್ಟು ಪಕ್ಷ ಬಂದ್ರೆ ಆಟ ಹಾಕಿದ್ರೆ ಅಂತ ಕೊಡ್ತೀರಾ, ಕೊಡ್ತಾರೆ ಶಿಕ್ಷೆದು ಅವೆಲ್ಲ ನೀವೆಲ್ಲ ಒಂದು ಜೊತೆ ಸೇರ್ಬೋದು. ಕಷ್ಟಪಟ್ಟು ಅನುರಾಗಿ ದುಡಿತಾ ಇರ್ತೀರಾ, ವರ್ಷಕ್ಕೊಂದ್ಸಲ ಎಷ್ಟು ಮಾಡಿ ತೆರಿಗೆ ಬರ್ತಾ ಇರ್ತೀರಾ, ಆದ್ರೂ ಎಷ್ಟು ಮಾಡ್ತಾರೆ ಹೋಗಿ ಆಟ ಹಾಕಿದ್ರೆ ಅಂತ ಬರ್ತಾ ಇರ್ತೀರಾ. ನೋಡ್ತಾರೆ ಫೇಸ್ಬುಕ್ನಾಗೆಲ್ಲ ಅದ್ರಾಗ ಏನಾಗಲ್ಲ ಬರೋದಿಲ್ಲ. ಕಟ್ ಮಾಡಿ ಸರ್.